ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಸುಸ್ವಾಗತ ಗುರು. ಈ ಒಂದು ಮ್ಯಾಚ್ ಅಲ್ಲಿ ಏನ್ ಗುರು ಆಡಿದ್ದು ನಮ್ಮ ವೈಭವ್ ಸೂರ್ಯವಂಶಿ ಮತ್ತೆ ನಮ್ಮ ಶುಭ್ಮನ್ ಗಿಲ್ ಅವರು. ವೈಭವ್ ಸೂರ್ಯವಂಶಿ 4 ರನ್ನಿಂದ ಸೆಂಚುರಿನ ಮಿಸ್ ಮಾಡ್ಕೊಂಡ್ರು ಗುರು. ಲಾಸ್ಟ್ ಮ್ಯಾಚ್ 3 ರನ್ನಿಂದ ಮಿಸ್ ಮಾಡ್ಕೊಂಡಿದ್ರು. ಸೇಮ್ ನೋಡಿ ಗುರು, ಅದೇ ತರ ಶಾಟ್ ಹಿಂದೆ ಥರ್ಡ್ ಮ್ಯಾನ್ ಹತ್ರ ಹೊಡಿಯಕ್ ಹೋಗಿ ಔಟ್ ಆಗಿದ್ದು ಸೇಮ್ ಅಲ್ಲೂ. ಆ ಮ್ಯಾಚ್ ಅಲ್ಲಿ ಸ್ಮರಣ್ ರವಿಚಂದ್ರನ್ ಅವರು ಕ್ಯಾಚ್ ತಗೊಂಡ್ರೆ, ಈ ಒಂದು ಮ್ಯಾಚ್ ನಲ್ಲಿ ಪ್ರಸಿದ್ಧ ಕೃಷ್ಣ ಅವರು ತಗೋತಾರೆ. ಇಬ್ರು ಸಹ ಕನ್ನಡಿಗರೇ, ಇಬ್ರು ಸಹ ಔಟ್ ಆಗಿದ್ದು ಸಹ ರೈಟ್ ಆರ್ಮ್ ಫಾಸ್ಟ್ ಬೌಲರ್ಸ್ ಗೆನೆ, ಶಾರ್ಟ್ ಬಾಲ್ ಗೆನೆ. ಬಟ್ ಆಮೇಲೆ ನಮ್ದು ಈ ಕಡೆ ಸಾಯಿ ಸುದರ್ಶನ್ ಅವ್ರು ನೋಡಿ ಗುರು, ಸೇಮ್ ಅವ್ರ ಕೈಗೆ ಏನಾರು ಹಾಕ್ಬಿಟ್ಟು ಬ್ಯಾಟಿಗೆ ಏನಾರು ಮ್ಯಾಗ್ನೆಟ್ ಅಥವಾ ಸರಿಯಾಗಿ ಕಟ್ಬೇಕಾಗತ್ತೆ. ರೀಲ್ಸ್ ಎಲ್ಲ ವೈರಲ್ ಆಗಿದ್ದಲ್ಲ ಗುರು, ಸಾಯಿ ಸುದರ್ಶನ್ಗೆ ನಮ್ ಶುಭ್ಮನ್ ಗಿಲ್ ಅವ್ರು ನೆಕ್ಸ್ಟ್ ಮ್ಯಾಚ್ ಏನ್ ಮಾಡ್ತಾರೆ ಅಂತ. ಅದೊಂಥರ ಬ್ರೋ, ಸಾಯಿ ಸುದರ್ಶನ್ ಅವ್ರದ್ದು ಅದು ಟಾಪ್ ಹ್ಯಾಂಡ್ ಬೇಗ ಬಂದ್ಬಿಡತ್ತಲ್ಲ, ಅದರಿಂದನೇ ಅದು ವಿಕೆಟ್ಗೆ ಬಿಡತ್ತೆ ಲೆಕ್ಕದಲ್ಲಿ. ಆ ತರ ಡಿಸ್ಮಿಸ್ ಅಲ್ಲೇ ಆಗ್ಬೇಕಿತ್ತು ಅನ್ಸುತ್ತೆ ಇವತ್ತು ಸಾಯಿ ಸುದರ್ಶನ್ ಅವ್ರಿಗೆ. ಅವರು ಗುರು ಅವರು ಜಾಸ್ತಿ ಸಿಕ್ಸರ್ಸ್ ಹೊಡಿಯಲ್ಲ, ಅವ್ರು ಸಿಕ್ಸರ್ಸ್ ಅಲ್ಲೇ ಡೀಲೇ ಮಾಡಲ್ಲ ಸಾಯಿ ಸುದರ್ಶನ್ ಅವರು. ಬಟ್ ಅವರು 4 ಅಲ್ಲೇ ಆಟ ಆಡಿದ್ರು. ಸ್ಟ್ರೈಕ್ ರೇಟ್ ನೋಡಿದ್ರು ಚೆನ್ನಾಗೇ ಇರತ್ತೆ ಅವ್ರದ್ದು. ಒಂದೇ 6 ಹೊಡೆದಿರೋದು, 8 4 ಹೊಡೆದಿರೋದು ಇವತ್ತು ಸಾಯಿ ಸುದರ್ಶನ್ ಅವರು. ಇವತ್ತು ಸ್ಟಾರ್ಟಿಂಗ್ RRಗೆ ಚೆನ್ನಾಗಿ ಬರ್ಲಿಲ್ಲ ಗುರು. ಯಶಸ್ವಿ ಜೈಸ್ವಾಲ್ ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. ಮತ್ತೆ ಧ್ರುವ್ ಜುರೇಲ್ ಅವರು ಇಲ್ಲಿವರೆಗೂ ಸಹ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಿರ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಕ್ಕಾಗಲ್ಲ. SRH ಮೇಲೆ ಚೆನ್ನಾಗಿ ಆಡಿದ್ರು, 20 ಬಾಲಿಗೆ ಹಾಫ್ ಸೆಂಚುರಿ ಹೊಡೆದಿರು. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಏನೋ ಕಿಸ್ ದಬಾಕಲ್ಲ. ಅಬೇಲ್ ಗುರು, ವೈಭವ್ ಸೂರ್ಯವಂಶಿ ಮತ್ತೆ ಜಡೇಜಾ ಅವ್ರ ಹತ್ರ ಚೆನ್ನಾಗಿ ಆಡ್ತಿದ್ದಾರೆ. ಜಡೇಜಾ ಸ್ವಲ್ಪ ಕೆಳಗಡೆ ಆಡ್ತಿರ್ತಾರೆ. ವೈಭವ್ ಸೂರ್ಯವಂಶಿ ಅವರು ಗುರು ಯಾವ ಸ್ವಲ್ಪ ಇನ್ನಿಂಗ್ಸ್ ಸೆನ್ಸಿಬಲ್ ಆಗಿ ಆಡ್ತಾರೆ ಗುರು. ಎಲ್ಲಾ ಬಾಲ್ ಹೊಡಿಯಕ್ಕೆಲ್ಲ ಹೋಗ್ತಿರಲ್ಲ, ಕರೆಕ್ಟ್ ಆಗಿ ಬಿತ್ತು ಅಂದ್ರೆ ಹೊಡಿತಿರ್ತಾರೆ. ಅವ್ರಿಗೆ ಒಂದು ಜೀವದಾನ ಎಲ್ಲ ಸಿಗ್ತದೆ. ಪ್ರಸಿದ್ಧ ಕೃಷ್ಣ ಅವ್ರ ಬೌಲಿಂಗ್ ಅಲ್ಲಿ ಆ ಕ್ಯಾಚ್ ಸಾಯಿ ಸುದರ್ಶನ್ ಆರಾಮ್ಸಾಗಿ ತಗೋದಿತ್ತು ಗುರು. ಅದೇ ರೀತಿ ಬಿಟ್ರ ಗೊತ್ತಿಲ್ಲ. ಈ ಕಡೆ ಐ ಥಿಂಕ್ ಸಾಯಿ ಸುದರ್ಶನ್ ಅವ್ರದ್ದು ಅಥವಾ ಶುಭ್ಮನ್ ಗಿಲ್ ಅವ್ರದ್ದು ಕ್ಯಾಚ್ ಡ್ರಾಪ್ ಆಗತ್ತೆ. ಫೆರೇರಾ ಅವರು ಬಿಡ್ತಾರೆ ಆ ಒಂದು ಕ್ಯಾಚ್ ನ. ಅಲ್ಲಿಗೆ ಸಮ ಆಯ್ತು ಗುರು ಅಂತಾನು ಹೇಳ್ಬೋದು. ವೈಭವ್ ಸೂರ್ಯವಂಶಿ ಅವ್ರದ್ದು ಶಾಟ್ ಗಳು ಅದೇ ಅದ್ಭುತವಾಗಿತ್ತು. 31 ಬಾಲ್ಗೆ ಹಾಫ್ ಸೆಂಚುರಿ ಕಂಪ್ಲೀಟ್ ಆಗದೆ ಅವರು. 46 ರನ್ ಇದ್ದಾಗ ಕ್ಯಾಚ್ ನ ಬಿಡ್ತಾರೆ ಸಾಯಿ ಸುದರ್ಶನ್ ಅವರು. ಅವ್ರ ಅದಕ್ಕೆ 50 ರನ್ನ ಸೇರಿಸ್ತಾರೆ ನಮ್ಮ ವೈಭವ್ ಸೂರ್ಯವಂಶಿ ಅವರು. ಆಮೇಲೆ ಗುರು ನಮ್ಮ ರವೀಂದ್ರ ಜಡೇಜಾ ಅವ್ರಿಗೆ ಇಂಜುರಿ ಆಗತ್ತೆ. ರಿಯಾನ್ ಪರಾಗ್ ಅವ್ರು ಬರ್ತಾರೆ. ಅವರು ಒಂದಿಷ್ಟು ಮಂದಿ ತಕ್ಷಣ ಅವರು ಸಿಕ್ಸರ್ಸ್ ತರ ಚೆನ್ನಾಗಿ ಹೊಡಿತಾರೆ ಗುರು. ರಶೀದ್ ಖಾನ್ ಅವ್ರಿಗೆ ಇವತ್ತು ಲೆಕ್ಕದಲ್ಲಿ ಬಾಲರಿಗೆ ಕರೆಕ್ಟ್ ಆಗಿ ಬೀಳ್ತಾರೆ ಇರ್ಲಿಲ್ಲ ನೋಡಿ ಗುರು. 2 ಓವರಿಗೆ 45 ರನ್ ಇದು ನಾವು ರಶೀದ್ ಖಾನ್ ಇಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಅಟ್ಲೀಸ್ಟ್ ಒಂದು 17-18 ರನ್ ಹೊಡಿಸ್ಕೋತಾರೆ 2 ಓವರ್ಗೆ, ಇಲ್ಲ 25. ಓಕೆ, ಇದು 45 ಅಂದ್ರೆ ಲಾಸ್ಟ್ ಓವರ್ ಮಾಡ್ತಾರೆ 20th ಓವರ್. ಆ ಓವರ್ ಅಲ್ಲಿ ಫೆರೇರಾ ಅವ್ರು ಒಳ್ಳೆ 3-4 6 ಎಲ್ಲ ಹೊಡೆದವನಜ್ಜಿ ಒಳ್ಳೆ ಫಿನಿಶ್ ನ ಕೊಡ್ತಾರೆ ಗುರು. 200+ ಹೋಗ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು RR ಅವರು. ಬಟ್ 200+ ನ ರೀಚ್ ಮಾಡ್ತಾರೆ. ಅದು ಫೆರೇರಾ ಅವ್ರ ಕಾಂಟ್ರಿಬ್ಯೂಷನ್ ಕೊನೆ ತುಂಬಾ ಮ್ಯಾಟರ್ ಆಗತ್ತೆ ಗುರು. ಫೆರೇರಾ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ರೆ ಇಲ್ಲಿವರೆಗೂ ಸಹ ಬರ್ತಿರ್ಲಿಲ್ಲ ಮ್ಯಾಚ್. ಇನ್ನೂ ಸ್ವಲ್ಪ ಒನ್ ಸೈಡೆಡ್ ಆಗ್ಬಿಟ್ಟಿರ್ತಿತ್ತು. ಇವಾಗ್ಲೂ ಲೆಕ್ಕದಲ್ಲಿ ಅದ್ ಮ್ಯಾಚ್ ನೋಡ್ತಿದ್ದಾಗ ಸಾಯಿ ಸುದರ್ಶನ್ ಅವರು ಮತ್ತೆ ನಮ್ಮ ಗಿಲ್ ಅವರು ಆಡ್ತಿದ್ದಾಗ ಈ ಮ್ಯಾಚ್ ಒನ್ ಸೈಡೆಡ್ ಅಂತಾನೆ ನಿಮ್ಗೂ ಫೀಲ್ ಆಗಿರುತ್ತೆ. ಬಟ್ ಗುರು ಲೆಕ್ಕದಲ್ಲಿ ಇವತ್ತು ನಮ್ GT ಅವ್ರ ಚೇಸಿಂಗ್ ಚೆನ್ನಾಗೇ ಇತ್ತು ಗುರು. ಲೆಕ್ಕದಲ್ಲಿ ಇವತ್ತು ನಮ್ಮ ಆರ್ಚರ್ ಅವ್ರನ್ನ ಕಳಿಸ್ತಾರೆ ಗುರು. ಬಟ್ ಅವರು ಒಂದು 6 ಹೊಡೆದು ಔಟ್ ಆಗ್ಬಿಡ್ತಾರೆ. ನಮ್ ಶಲಾಕ್ ಅವ್ರು ನೋಡಿ ಇವರು 9 ಬಾಲಿಗೆ ಬರೀ 3 ರನ್ ಹೊಡಿತಾರೆ. ಜೇಸರ್ ಹೋಲ್ಡರ್ ಅವ್ರ ಬಲಿಯಲ್ಲಿ ಔಟ್ ಆಗ್ತಾರೆ. ಅವ್ದು ಕ್ಯಾಚ್ ಬಟ್ಲರ್ ಅವ್ರು ಚೆನ್ನಾಗಿ ತಗೋತಾರೆ. ಕೀಪರ್ ಅಲ್ವಾ ಗುರು, ತಗೊಳ್ಳೇಬೇಕು. ಈ ಕಡೆ ಗುರು ನಮ್ಮ ಸಾಯಿ ಸುದರ್ಶನ್ ಮತ್ತೆ ಗಿಲ್ಲು ಒಳ್ಳೆ ಕೆಳಗಡೆನೆ ಆಡ್ಕೊಂಡು ಮ್ಯಾಚ್ ನ ಯಾವ ರೇಂಜಿಗೆ ತಗೊಂಡು ಹೋಗ್ತಾರೆ ಅಂದ್ರೆ ನೋಡಿ ಗುರು, 12.5 ಓವರ್ಗೆ 167 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಅಂದ್ರೆ ಇವ್ರದಲ್ಲ ಏನ್ ಜಾಸ್ತಿ 6 ಗಳಿಲ್ಲ. ಶುಭ್ಮನ್ ಗಿಲ್ ಅವ್ರು 3 6 ಮತ್ತೆ ನಮ್ಮ ಸಾಯಿ ಸುದರ್ಶನ್ ಅವ್ರು 1 6, ವಾಷಿಂಗ್ಟನ್ ಸುಂದರ್ ಅವ್ರು ಒಂದೇ 6. ಲೆಕ್ಕದಲ್ಲಿ 5 6 ಬಂದಿದೆ. ಅದೇ ನಮ್ಮ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಸೂರ್ಯವಂಶಿ ಅವರೇ 7 6 ಹೊಡೆದ್ಬಿಟ್ಟವ್ರೆ. ಆ ತರ ಇವ್ರ ಲೆಕ್ಕದಲ್ಲಿ ಇವರು ಟೆಕ್ಸ್ಟ್ ಬುಕ್ ಶಾರ್ಟ್ಸ್ ಗಳು ಮತ್ತೆ ಟೆಸ್ಟ್ ಕ್ರಿಕೆಟ್ ಶಾರ್ಟ್ಸ್ ಗಳು, ಕ್ರಿಕೆಟಿಂಗ್ ಶಾರ್ಟ್ಸ್ ಗಳು ಆಡ್ಕೊಂಡು ಸಹ T20 ಚೆನ್ನಾಗಿ ಆಡ್ಬೋದು ಅಂತ ತೋರ್ಸ್ಕೊಂಡಿದ್ದಾರೆ ಗುರು. ಸಾಯಿ ಸುದರ್ಶನ್ ಅವ್ರಿಗೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೈಗೆ ಏನಾದ್ರು ಕಟ್ತಾರೆ ಗುರು. ಇದು ಬ್ಯಾಟ್ ಮಾತ್ರ ಬಿಡ್ಬೇಡ ಅವಾಗ ಅಂತ ಇದ್ರ ಬಗ್ಗೆ ರೆಕ್ಟಿಫೈ ಮಾಡ್ಕೋತಾರೆ ಅಂತ ಅನ್ಕೊಂಡಿದೀನಿ. 2 ಸತಿ ಆಗಿದೆ ಗುರು. ವೈಭವ್ ಸೂರ್ಯವಂಶಿ ಅವ್ರು ಸೆಂಚುರಿ ಮಿಸ್ ಆದಾಗಂತ ನನಗಂತೂ ತುಂಬಾ ಬೇಜಾರಾಯ್ತು ಗುರು. ಲೆಕ್ಕದಲ್ಲಿ ಡಿಸರ್ವಿಂಗ್ ಇತ್ತು ಗುರು. ಲೆಕ್ಕದಲ್ಲಿ ನೋಡಿ ಗುರು,
ಎಲಿಮಿನೇಟರ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ, ಕ್ವಾಲಿಫೈಯರ್ 2 ಅಲ್ಲಿ ಚೆನ್ನಾಗಿ ಆಡಿದ್ದಾರೆ. ಒಂಥರ ರಾಜಸ್ಥಾನ್ ರಾಯಲ್ಸ್ ವೈಭವ್ ಸೂರ್ಯವಂಶಿ ಅವ್ರ ಮೇಲೆ ಡಿಫೈಡ್ ಆಯಿತು ಅಂತಾನೆ ಹೇಳ್ಬೋದು. ಕೊನೆಯಲ್ಲಿ ಗುರು ನಮ್ಮ ಜಾಸ್ ಬಟ್ಲರ್ ಅವರು ಬಾಲರ್ ಅನ್ನ ಆಡ್ತಾರೆ, ನಮ್ಮ ವಾಷಿಂಗ್ಟನ್ ಸುಂದರ್ ಒಂದು 6 1 2 4 ಎಲ್ಲ ಹೊಡಿತಾರೆ ಗುರು. ಕೊನೆಯಲ್ಲಿ ನಮ್ಮ ರಾಹುಲ್ ತೆವಾಟಿಯಾ ಅವರು ಒಂದು 6 ನ ಹೊಡೆದಿ ಅದ್ದೂರಿಯಾಗಿ ಮ್ಯಾಚ್ ನ ಮುಗಿಸ್ಕೊಡ್ತಾರೆ ನಮ್ಮ GT ಅವರಿಗೆ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಗುರು? ಕಾಮೆಂಟ್ ಮಾಡಿ. ಲೆಕ್ಕ ಇದು ಒನ್ ಸೈಡೆಡ್ ಅಂತ ಅನ್ನಿಸ್ತಿಲ್ವಾ? ಯಾಕರು ಹಂಗೆ ಅನ್ನಿಸ್ತಾ ಇರೋದು ನನಗಂತೂ. ಕ್ವಾಲಿಫೈಯರ್ 1 ಹಂಗೆ ಅನ್ನಿಸ್ತು, ಎಲಿಮಿನೇಟರ್ ಹಂಗೆ ಅನ್ನಿಸ್ತು, ಮತ್ತೆ ಕ್ವಾಲಿಫೈಯರ್ 2 ಹಂಗೆ ಅನ್ನಿಸ್ತು. ಫೈನಲ್ ಒನ್ ಸೈಡೆಡ್ ಆಗದೆ ಹೋದ್ರೆ ಸಾಕು ಗುರು. ಒನ್ ಸೈಡೆಡ್ ಆದ್ರೆ ಬೋರ್ ಬಂದ್ಬಿಡತ್ತೆ, ಮಜಾ ಬರಲ್ಲ. ಐ ಹೋಪ್ ಫೈನಲ್ ಅಲ್ಲಿ ಒಳ್ಳೆ ಟಫ್ ಕಾಂಪಿಟೇಷನ್ ಇರುತ್ತೆ, ಕೊನೆ ತನಕ ಇಂಟೆನ್ಸ್ ಆಗಿ ಹೋಗುತ್ತೆ ಅಂತ ಅನ್ಕೊಂಡೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಗೈಸ್. ಜೈ ಹಿಂದ್, ಒಂದೇ ಮಾತರಂ.